ಭೂಮಿ ಕಿತ್ಕೊಂಡ್ರೆ ಬೇಡ್ಕೊಂಡು ತಿನ್ಬೇಕಾ? ಐ ರಿಪೀಟ್, ಭೂಮಿ ಕಿತ್ಕೊಂಡ್ರೆ ನಾವೇನು ಬೇಡ್ಕೊಂಡು ತಿನ್ಬೇಕಾ, ಭಿಕ್ಷೆ ಬೇಡ್ಬೇಕೇನ್ರಿ ಅಂತ ಕೇಳ್ತಾ ಇದ್ದಾರೆ. ಬಡವ್ರ ಹೊಟ್ಟೆಗೆ ಯಾಕೆ ಹೊಡಿತೀರಿ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೈರಮಂಗಲದ ಮಹಿಳೆ ಪ್ರಶ್ನೆ ಇದು. ನಾವು ಬಿಡಲ್ಲ, ಭೂಮಿ ಬಿಟ್ಟು ಎಲ್ಲೂ ಹೋಗಲ್ಲ. ದಿಸ್ ಇಸ್ ದ ಗ್ರೌಂಡ್ ರಿಯಾಲಿಟಿ, ಗ್ರೌಂಡ್ ರಿಪೋರ್ಟ್ ಫ್ರಮ್ ಅಶ್ವವೇಗ. ನಮ್ಮ ಭೂಮಿ ಹೆಂಗೆ ಕಿತ್ಕೋತಾರ ನೋಡ್ತೀವಿ. ಭೂಮಿ ಕಿತ್ಕೊಂಡ್ರೆ ಎಲ್ಲಿಗೆ ಹೋಗಿ ಬದುಕೋಣ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ಬಿಡದಿ ಮಹಿಳೆ. ಬಿಡದಿಯಿಂದ ಅಶ್ವವೇಗ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಬಹಳ ಆಶ್ಚರ್ಯ, ಶಾಕ್ ಕೊಡುವಂಥ ಸುದ್ದಿ ಅಂತ ಅನಿಸುತ್ತೆ. ಬಿಡದಿ ಟೌನ್ಶಿಪ್ ಮಾಡಿಕೊಂಡೇ ಹೋಗಬೇಕು ಅಂತ ಹೇಳಿದರೆ ನೋಡಿ, ಈ ಜನರ ಮಾತಿಗೆ ನೀವು ಬೆಲೆ ಕೊಡ್ತಿರೋ ಕೊಡಲ್ವೋ ನೀವು ಡಿಸೈಡ್ ಮಾಡಿ. ಭೂಮಿ ಕಿತ್ಕೊಂಡ್ರೆ ನಾವೇನ್ರಿ ಮಾಡಬೇಕು? ಬೇಡ್ಕೊಂಡು ತಿನ್ಬೇಕಾ? ನೋಡಿ, ಇಷ್ಟೇ ರೀ. ಬಡವನೋ ಶ್ರೀಮಂತನೋ ಅಲ್ಲ ಪ್ರಶ್ನೆ. ನಮ್ಮ ಸ್ವಾಭಿಮಾನದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವೀಗ. ಯಾರ ಅಡಿಯಾಳ ಅಲ್ಲ ನಾವು ಅನ್ನುವ ಆ ಸ್ವಾಭಿಮಾನದ ಕಿಚ್ಚು ಯಾವ ರೀತಿ ಮಾತನಾಡಿಸ್ತಾ ಇದೆ. ಭೂಮಿ ಕಿತ್ಕೊಂಡ್ರೆ ಬೇಡ್ಕೊಂಡು ತಿನ್ಬೇಕಾ? ಬಡವ್ರ ಹೊಟ್ಟೆಗೆ ಯಾಕ್ರಿ ಹೊಡಿತೀರಾ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಹಿಳೆಯ ನೇರ ಪ್ರಶ್ನೆ. ಬೈರಮಂಗಲ ಅನ್ನೋ ಒಂದು ಹಳ್ಳಿ ಬಿಡದಿ ಹತ್ರ ಇರೋದು. ಅಂದರೆ ಯಾರ್ದೆಲ್ಲ ಜಮೀನಿಗೀಗ ಕಾಳು ಹಾಕ್ತಿದ್ದಾರೋ ಅಲ್ವಾ, ಅವ್ರ ಪ್ರಶ್ನೆ. ನಾವು ಬಿಡಲ್ಲ, ಭೂಮಿ ಬಿಟ್ಟು ಎಲ್ಲೂ ಹೋಗಲ್ಲ. ಭೂಮಿನೇ ನಮ್ಮ ಮನೆ, ಭೂಮಿನೇ ನಮ್ಮ ತಂದೆ ತಾಯಿ, ಭೂಮಿನೇ ನಮ್ಮ ಮಕ್ಕಳು, ಭೂಮಿನೇ ನಮ್ಮ ಸಂಸಾರ, ಭೂಮಿನೇ ನಮ್ಮ ಜೀವನ. ಅದನ್ನು ಬಿಟ್ಟು ಹೆಂಗ್ರಿ ಏನ್ರಿ ಮಾಡೋಣ ನಾವು? ಕೊಟ್ಬಿಟ್ಟು ಏನು ಮಾಡೋಣ ಹೇಳಿ ಅನ್ನೋದು ಅವ್ರ ಪ್ರಶ್ನೆ. ಎಸ್, ಸ್ವತಃ ಆ ಮಹಿಳೆ ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಂಡು ಬರೋಣ. ಮಾಡೇ ಮಾಡ್ತೀನಿ. ಅಮ್ಮ, ನಿಮ್ಮ ಹೆಸರೇನು? ಯಾವಾಗಿಂದ ಇಲ್ಲಿದ್ದೀರಾ? ಇಲ್ಲಿ ನಾವು ಸಾನೆ ವರ್ಷದಿಂದ ಇಲ್ಲಿದ್ದೀವಿ ಸರ್. ಈಗ ಈ ಒಂದು ಜಾಗನ ಈಗ ಸರ್ಕಾರದವ್ರು ತಗೊಂಡು ಹೋಗ್ತಾರಂತೆ. ಸರ್ಕಾರ ಕೊಟ್ಟಿರೋದು ನಾವು ಜೀವನ ಇದು ಕಿತ್ಕೊಬಿಟ್ರೆ ನಾವೆಲ್ಲೋಗಣ ಜೀವನ ಮಾಡಕ್ ನಾವು ಯಾವ ತರದಲ್ಲಿ ಮಾಡೋಣ? ಒತ್ತಾರೆ ಇದ್ರೆ ಕೂಲಿಗೆ ಹೋಯ್ತೀವಿ, ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವು ಯಾವ ತರ ಜೀವನ ಮಾಡೋಣ? ಇದು ಕಿತ್ಕೊಬಿಟ್ರೆ ಯಾವ ತರದಲ್ಲಿ ಮಾಡೋಣ ಹೇಳಿ ನೀವು? ಈಗ ಈ ಸರ್ಕಾರದವ್ರ ನಡೆಗೆ ಏನ್ ಮಾಡ್ಬೇಕು ಅನ್ಕೊಂಡಿದಾರೆ? ಇಲ್ಲಿಂದ ಬಿಟ್ಟು ಹೋಗ್ತೀರಾ ನೀವು? ಜಾಗ ಹೋಗಲ್ಲ, ನಾವ್ ಇಲ್ಲಿಂದ ಬಿಟ್ಟು ಹೋಗಲ್ಲ. ಹೆಂಗ್ ಕಿತ್ಕೊಬಿಡ್ತಾರೆ? ಯಾಕೆ ಕಿತ್ಕೊಬಿಡ್ತಾರೆ? ಅವರೇ ಕೊಟ್ಟಿ ನಾವು ಕಿತ್ಕೊಬಿಡ್ತೀವಿ ಅಂದ್ರೆ ಯಾವ ತರ ಮಾಡಕ್ಕಾಯ್ತದೆ ಹೇಳಿ ಸರ್? ಈಗ ಇದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಆಗ್ಲಿ ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತವ್ರೆ. ಟೌನ್ಶಿಪ್ ಮಾಡ್ಬಿಟ್ರೆ ನಮ್ನ ಎಲ್ತಕ್ ಹೋಗಿ ಹಾಕ್ತಾರಂತೆ? ಎಲ್ತಕ್ ಹೋಗಿ ನಾವು ಜೀವನ ಮಾಡಕ್ಕಾಯ್ತದೆ? ಜೀವನ ಮಾಡಕ್ಕಾಯ್ತದ? ನಾವು ಇಲ್ಲಿ ಕೊಟ್ಬಿಟ್ಟು ತಿರ್ಗಾ ನೀವು ಕಿತ್ಕೊಬಿಟ್ರೆ ಯಾವ ತರದೇ ನಾವು ಜೀವನ ಮಾಡೋಣ? ಜಮೀನ್ ಏನಾದ್ರು ಆಯ್ತಾ ಅಮ್ಮ ನಿಮ್ಗೆ? ಜಮೀನು ಅಂತೆಲ್ಲ ಒಂದ್ ಸ್ವಲ್ಪ ಇದೆ ಸರ್, ಜಮೀನು ಇಲ್ಲ. ಈಗ ಜಮೀನ್ ಇರೋದಕ್ಕೆ ದುಡ್ಡು ಕೊಡ್ತಾರಂತಲ್ಲ, ಎಂತ ಕೊಡ್ತೀರಾ ನೀವು ಟೌನ್ಶಿಪ್ಗೆ? ನಾವು ಜಮೀನು ಕೊಡಲ್ಲ, ನಾವು ಮನೇನು ಬಿಟ್ಟು ಹೋಗಲ್ಲ. ಅಮ್ಮ, ನೋಡಿ, ಆ ಮಾತೆಯ ಮಾತಿದು. ಜಮೀನು ಕೊಡಲ್ಲ, ಮನೇನೂ ಕೊಡಲ್ಲ. ಏನು ನಮ್ಮನ್ನು ಎತ್ತಾಕೊಂಡು ಹೋಗ್ಬಿಡ್ತಾರಾ? ಯಾರಿಗೆ ಅರ್ಥ ಆಗಲ್ಲ ಈ ಮಾತು? ಹೊಟ್ಟೆ ತುಂಬಿದವ್ರಿಗೆ, ಅಧಿಕಾರದ ಮದದಲ್ಲಿರೋರಿಗೆ ಗೊತ್ತಾಗಲ್ಲ. ಆದರೆ ಅಧಿಕಾರ ಅನ್ನೋದು ಯಾವ ಕಾರಣಕ್ಕಿದೆ? ಜನರಿಗೆ ಅನುಕೂಲ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಇರಬೇಕು. ಏನ್ರಿ ಕೇಳ್ತಾರೆ ಅವರು? ನಿಮಗೇನೋ ದೊಡ್ಡ ದೊಡ್ಡ ಗುರಿ, ಮಹತ್ವಾಕಾಂಕ್ಷೆ, ಅಭಿವೃದ್ಧಿ ಮಾಡಬೇಕು, ಕಟಾಕಬೇಕು ಅಂತೇನೋ ಇರುತ್ತೆ. ಆಯಿತು, ಆಮೇಲೆ ಅದಕ್ಕೆ ಯಾರೂ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ಯಾವುದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ? ಇಲ್ಲೇ ಆಗಬೇಕೇ ನಿಮಗೆ, ಇಷ್ಟು ಒಳ್ಳೆಯ ಜಮೀನು ಆಗಬೇಕೇನು ಅನ್ನೋದು ಪ್ರಶ್ನೆ. ನೀವು ಈ ಟೌನ್ಶಿಪ್ನ ಫಲವತ್ತಾದ ಭೂಮಿಯಲ್ಲೇ ಮಾಡಬೇಕಾ? ಹಚ್ಚ ಹಸಿರಾಗಿರೋ ಜಮೀನಲ್ಲೇ ಮಾಡಬೇಕಾ? ಅರಣ್ಯವೇ ಸಂಪತ್ತು ಅಂತ ಹೇಳ್ತೀವಿ, ಹೌದಾ? ಅಂಥದ್ರಲ್ಲಿ ಜಮೀನು ರೀ, ಅಲ್ಲಿ ನಾವು ಆ ಭೂಮಿ ನಂಬ್ಕೊಂಡೆ ಊಟ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಇದಕ್ಕೆ ಪರ್ಯಾಯವಾದಂಥ ಏನೇ ವ್ಯವಸ್ಥೆ ಇದೆಯಾ ಡಿ.ಕೆ. ಶಿವಕುಮಾರ್ ಅವರೇ ಅಥವಾ ಟೌನ್ಶಿಪ್ ಸಲಹೆ ಕೊಡೋರೆ? ನೀವು ಹೇಳಬೇಕು.
ಹಿಂಗಿದೆ. ಈಗ ನೀವು ರಾಜಕಾರಣ ಬಿಡಿ, ನೀವು HD ಕುಮಾರಸ್ವಾಮಿ ಹೇಳ್ತಾರೋ, R ಅಶೋಕ್ ಹೇಳ್ತಾರೋ, ವಿಜಯೇಂದ್ರ ಹೇಳ್ತಾರೋ, ಯಾರಿಗೆ ಲೆಟರ್ ಬರೀತಾರೋ, ಅದೆಲ್ಲ ಪಾಯಿಂಟ್. ದಟ್ ಈಸ್ ನಾಟ್ ದ ಮ್ಯಾಟ್ರ್ ಎಟ್ ಆಲ್. ಯಾಕೆ ಬಿಡ್ತಾ ಇಲ್ಲ ನೀವು? ಅಲ್ಲ ರೀ, ನೀವು ಪ್ರಜಾಪ್ರಭುತ್ವಕ್ಕೆ ಒಂದು ಕಿಂಚಿತ್ತಾದ್ರೂ ಗಮನ ಕೊಡೋದಾದರೆ ಅಲ್ಲಿ ಫಸ್ಟ್ ಸರ್ವೆ ಮಾಡಿದ್ದೀರಾ? ಸರ್ಕಾರದವ್ರಿಗೆ ಕೇಳ್ತಾ ಇದ್ದೀವಿ ನಾವು. ಆಮೇಲೆ ಈಗ ನಾವು ಹೇಳ್ತಿದ್ದೀವಿ ಅಂತೇನೋ ಮಾಡಬೇಡಿ, ಆ ಜನರ ಅಭಿಪ್ರಾಯವನ್ನು ಗಮನಿಸಿ. ಅಲ್ಲ ಹೋಗಲಿ, ಅವರು ನೊಂದಂಥ ಮಹಿಳೆ ಮಾತನಾಡ್ತಾ ಇದ್ದಾರಲ್ಲ, ಆ ಮಾತಲ್ಲಿ ಏನಾದರೂ ಸುಳ್ಳಿದೆಯಾ ಅಥವಾ ರಿಯಾಲಿಟಿ ಚೆಕ್ ಮಾಡಿ. ಅಲ್ಲ ಅದೂ ಇಲ್ಲ, ಇದೂ ಇಲ್ಲ. ಏನು ಮಾಡ್ಲಿಕ್ಕೆ ಹೊರಟಿದ್ದೀರಾ? ಡೆವಲಪ್ಮೆಂಟ್ ಅಂದ್ರೇನು? ನೆಮ್ಮದಿ ಕೆಡಿಸ್ಬಿಟ್ಟು ಏನ್ರಿ ಡೆವಲಪ್ಮೆಂಟ್ ಮಾಡ್ತೀರಾ? ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್. ಇದಕ್ಕೇನಾದರೂ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತೀರಾ? ಏನು ಮಾಡ್ತೀರಾ ಅದನ್ನಾದರೂ ಹೇಳಿ. ಅಲ್ಲ ಟೌನ್ಶಿಪ್ ಮಾಡ್ತೀವಿ ಅಯ್ಯ ಅಂತಿರುವಾಗ ನೀವು ಅಂತಿದ್ದೀರಾ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ನಿಜ, ಈಗ ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಇರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಪ್ರಪಂಚ AI ಮಯ ಆಗ್ತಾ ಇದೆ ಒಂದು. ಆಮೇಲೆ ಇಲ್ಲಿ ಜನದಟ್ಟಣೆ ಆಗ್ತಾ ಇದೆ. ಬೆಂಗಳೂರಲ್ಲಿ ಎಲ್ಲೂ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ಜಾಗ ಸಾಕಾಗಲ್ಲ. ಹಾಗಾಗಿ ಹತ್ತಿರದಲ್ಲಿರುವಂಥದ್ರಲ್ಲಿ ಮಾಡಬೇಕು ಅಂತಿದ್ದೀರಾ, ಫೈನ್, ಅಗ್ರೀಡ್. ಆದರೆ ಯಾಕೆ ಅದೇ ಭೂಮಿ ಆಗಬೇಕು? ಅಂಥ ಅಭಿವೃದ್ಧಿ ತಗೊಂಡು ಏನು ಮಾಡ್ತೀರಾ? ನೋಡ್ರಿ, ನಾವು ಒಂದನ್ನು ಹೇಳ್ಬೋದು, ನೀವು ಡೌನ್ಲೋಡ್ ಮಾಡ್ಕೊಂಡು ಏನಾದರೂ ಅಕ್ಕಿ ತಗೊಳಕ್ಕಾಗತ್ತಾ? ಬೆಳೆದೇ ತಾನೇ. ಡೌನ್ಲೋಡ್ ಮಾಡ್ಕೊಂಡು ಏನಾದರೂ ಅಡಿಕೆ ಬೆಳಿತೀರಾ? ಡೌನ್ಲೋಡ್ ಮಾಡ್ಕೊಂಡು ಏನಾದರೂ ತೆಂಗು ಬೆಳಿತೀರಾ? ಇದು ಒಂದು ಪ್ರಶ್ನೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನಾವೇನು ಬೇಡ್ಕೊಂಡು ತಿನ್ನೋಣ, ನೀವು ಕೊಡೋ ದುಡ್ಡು ಈ ಜಮೀನಿಗೆ ಎಷ್ಟೋ ದುಡ್ಡು ಆಗುತ್ತೆ ಅಂತೀರಿ. ಏನು ಮಾಡೋಣ ಅದರಿಂದ? ಆ ಫಲವತ್ತಾದ ಭೂಮಿಲಿ ನಾವು ಇದ್ದೀವಿ, ಇನ್ನು ಬೇರೆ ಎಲ್ಲಿ ತಗೊಳ್ಳೋಣ? ಏನು ಮಾಡೋಣ? ಮೊದಲೇ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ ಮತ್ತು ಕಟ್ಟಡಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದನ್ನೇ ಡೆವಲಪ್ಮೆಂಟ್ ಅಂದ್ಕೊಂಬಿಟ್ಟಿದ್ದೀವಿ. ಎಂಥ ಒಂದು ಬುದ್ಧಿಗೆ ಮಂಕು ಪಡೆದಿದೆ ನಮಗೆ ಅಂತಂದರೆ ಇದೆ. ಕಾಡನ್ನು ನಾಶ ಮಾಡಿ ಕಾಡಿನ ಬಗ್ಗೆ ಅದ್ರ ಬಗ್ಗೆ ಭಾಷಣ ಬಿಗಿಯುವಂಥ ನಿಸ್ಸೀಮ್ರು ನಾವು. ಅಂಥ ಸೋಗಲಾಡಿತನ ನಮ್ಮಲ್ಲಿದೆ. ಅಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೀವಿ. ಜೂನ್ 5 ಪರಿಸರ ದಿನಾಚರಣೆ ಮಾಡಿದರೆ ಸಾಕಾಗಲ್ಲ ಸ್ವಾಮಿ. ಪರಿಸರ ಕಾಳಜಿ ನಿಜಕ್ಕೂ ರೈತರಿಗೆ ಇದೆಯಲ್ಲ, ಆ ಕಾಳಜಿ ಕಿಂಚಿತ್ತು ನಮ್ಗಳಿಗೆಲ್ಲ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ನೇರವಾಗಿ ಹೇಳ್ತಾ ಇದ್ದಾರೆ.